ನ್ಯೂಸ್ಗೆ ಸ್ವಾಗತ. ಎಸ್ ಪ್ರಿಯ ವೀಕ್ಷಕರೇ, ಬಳ್ಳಾರಿ ಜಿಲ್ಲೆಯ ಸಂಡೂರು ತಾಲೂಕಿನ ಸುಶೀಲಾನಗರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಬಾವಿಹಳ್ಳಿ ಸುಶೀಲಾನಗರ್ ಟೋಲ್ ನೋಡಿ. ಎಸ್ ವೀಕ್ಷಕರೇ, ನೀವು ನೋಡ್ತಾ ಇರುವಂತಹ ಬಾವಿಹಳ್ಳಿ ರಸ್ತೆ ಪಕ್ಕದಲ್ಲಿರುವಂತಹ ಕಸದ ರಾಶಿ ರಾಶಿ ಕಣ್ರಿ. ವೀಕ್ಷಕರೇ, ಕಸದ ರಾಶಿ ರಾಶಿ ರಸ್ತೆ ಪಕ್ಕದಲ್ಲಿ ಇದ್ರೂ ಕೂಡ ಅದನ್ನ ಕ್ಲೀನ್ ಮಾಡಿಸುವುದಿಲ್ಲ. ದೂರದಿಂದ ಪ್ರಯಾಣಿಕರು ಬಂದಾಗ ಕುಡಿಯಲಿಕ್ಕೆ ನೀರು ಕೇಳಿದ್ರೆ ನೀರಂತೂ ಇಲ್ವೇ ಇಲ್ಲ. ಫಸ್ಟ್ ಆಫ್ ಆಲ್ ಕೆಲಸ ಮಾಡುವವರಿಗೆ ನೀರಿಲ್ಲ, ಇನ್ನು ಬೇರೆಯವರಿಗೆ ನೀರು ಎಲ್ಲಿಂದ ತಂದು ಕೊಡುತ್ತೀರಿ ಸ್ವಾಮಿ? ರಸ್ತೆ ಮೇಲೆ ಅಪಘಾತವಾದ್ರೆ ಎಮರ್ಜೆನ್ಸಿಗೆ ಆಂಬ್ಯುಲೆನ್ಸ್ ಅಂತೂ ಕಣ್ಣಿಗೆ ಕಂಡಿಲ್ಲ. ಶೌಚಾಲಯ ರೂಮ್ ಅಂತೂ ಇಲ್ವೇ ಇಲ್ಲ. ಟೋಲಲ್ಲಿ ಕೆಲಸ ಮಾಡುವವರಿಗೆ ಕಾರ್ಮಿಕರಿಗಂತೂ ಸರಿಯಾದ ಚೇರ್ಗಳು ಇಲ್ವೇ ಇಲ್ಲ. ಬಾವಿಹಳ್ಳಿ ಟೋಲಿನ ಮ್ಯಾನೇಜ್ಮೆಂಟ್ ಮಾಡುವವರು ಹೀಗೆ ಮಾಡುತ್ತಾ ಬಂದ್ರೆ ಪ್ರಯಾಣಿಕರ ಗತಿ ಏನು? ಮುಂಚಿತವಾಗಿ ಇದೇ ಗ್ರಾಮದ ಪಕ್ಕದಲ್ಲಿ ಸರಿಸುಮಾರು 4 ರಸ್ತೆಯ ಅಪಘಾತದಲ್ಲಿ ಮರಣ ಹೊಂದಿದ್ದಾರೆ. ಅವರಿಗಾದ್ರೂ ಸಾಂತ್ವನ ಹೇಳಲಿಕ್ಕೆ ಹೋಗಿ ಬಂದಿರಾ? ಹೋಗ್ಲಿ, ಮಣ್ಣು ಮಾರಲಿಕ್ಕೆ ಏನಾದ್ರೂ ಸಹಾಯ ಮಾಡಿದ್ದೀರಾ? ಇಲ್ಲ, ಬರೀ ದುಡ್ಡು ವಸೂಲಿ ಮಾಡೋದ್ರಲ್ಲಿ ಬಿಸಿ ಆದ್ರೆ ರೋಡಿನ ಮೇಂಟೆನೆನ್ಸ್ ಮಾಡೋರು ಯಾರು? ಇನ್ನು ಮೇಲೆ ಹೀಗೆ ಆದ್ರೆ ಸುಶೀಲಾನಗರ ಗ್ರಾಮ ಪಂಚಾಯಿತಿ ವತಿಯಿಂದ ನೋಟಿಸ್ ಜಾರಿ ಮಾಡಿಸಲಾಗುವುದು. ಟೋಲ್ಗಳನ್ನು ಅಳವಡಿಸಲಿಕ್ಕೆ ಗ್ರಾಮದಿಂದ ಎಷ್ಟು ಕಿಲೋಮೀಟರ್ ದೂರದಲ್ಲಿ ಇರಬೇಕು, ಟೋಲ್ಗಳಲ್ಲಿ ಯಾವ ಯಾವ ಅನುಕೂಲಗಳು ಇರುತ್ತೆ ಅಂತ ಗ್ರಾಮ ಪಂಚಾಯಿತಿಯ ಅಧಿಕಾರಿಗಳಿಗೆ ನಿಮ್ಮ ಟೋಲ್ ಕಡೆಯಿಂದ ದಾಖಲಾತಿಗಳನ್ನು ನೀಡಿದ್ದೀರಾ? ಒಂದೊಮ್ಮೆ ನೀಡಿದ್ರೆ ದಾಖಲಾತಿಗಳಲ್ಲಿ ಏನಿದೆ ಅದನ್ನೇ ಪರಿಪಾಲನೆ ಮಾಡಬೇಕು. ಇಲ್ಲದಿದ್ರೆ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳಿಂದ ಹಾಗೂ ಗ್ರಾಮದ ಸಾರ್ವಜನಿಕರಿಂದ ನಿಮ್ಮ ಮೇಲೆ ನೋಟಿಸ್ ಜಾರಿ ಮಾಡಬೇಕಾಗುತ್ತದೆ. ಎಚ್ಚರ ಎಚ್ಚರ ಎಚ್ಚರ. ಮೊದಲು ರಸ್ತೆಯ ಮೇಲೆ ಅಪಘಾತವಾಗುವುದನ್ನು ತಡೆಗಿರಿ. ಟೋಲ್ ಮುಂದೆ ಮತ್ತು ಹಿಂದುಗಡೆ ಬೋರ್ಡ್ಗಳನ್ನು ಅಳವಡಿಸಬೇಕು. ನೀವು ಹಾಕಿರುವಂತ ಟೋಲು ಅಥವಾ ಚೆಕ್ ಪೋಸ್ಟ್ ಒಂದೂ ತಿಳಿಯುತ್ತಿಲ್ಲ. ಗ್ರಾಮದ ಸಾರ್ವಜನಿಕರಿಗೆ ಸ್ವಾಮಿ ಮೊದಲು ಕುಡಿಯಲು ನೀರಿನ ವ್ಯವಸ್ಥೆ, ಆಂಬ್ಯುಲೆನ್ಸ್ ವ್ಯವಸ್ಥೆ ಮತ್ತು ಎಮರ್ಜೆನ್ಸಿ ತುರ್ತು ಚಿಕಿತ್ಸೆ ಮತ್ತು ರೈತರ ಹೊಲಗಳಿಗೆ ಹೋಗುವ ದಾರಿಗಳಿಗೆ ಟ್ರಾಫಿಕ್ ಆಗದಂತೆ ನೋಡಿಕೊಳ್ಳಬೇಕು. ರಸ್ತೆ ಅಕ್ಕಪಕ್ಕ ರಾಶಿ ರಾಶಿ ಕಲ್ಲು ಮಣ್ಣುಗಳನ್ನ ಸ್ವಚ್ಛತೆ ಮಾಡಿ ಕೊಡುತ್ತೀರಾ ಅಂತ ದೃಷ್ಟಿ ನ್ಯೂಸ್ ಆಶಿಸುತ್ತದೆ. ವರದಿ ಬಾವಿಹಳ್ಳಿ ನಂದ್ಯಾನಾಯಕ್, ದೃಷ್ಟಿ ನ್ಯೂಸ್, ಸುಶೀಲಾನಗರ್. ಪ್ರಿಯ ವೀಕ್ಷಕರೇ, ದೃಷ್ಟಿ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕು ಸುಶೀಲಾನಗರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಸುಶೀಲಾನಗರ ಗ್ರಾಮದ ಪಕ್ಕದಲ್ಲಿರುವ ಇದು ಒಂದು ಟೋಲ್. ಈ ಟೋಲ್ ಗೇಟು ಗ್ರಾಮದ ಪಕ್ಕಕ್ಕೆ 1 ಕಿಲೋಮೀಟರ್ದಲ್ಲಿ ಅಂಟಿಕೊಂಡಿರುವಂಥ ಬಾವಿಹಳ್ಳಿ ಟೋಲ್. ಎಸ್ ವೀಕ್ಷಕರೇ, ಸಂಡೂರು ಟು ಹೊಸಪೇಟೆ ಹಾದು ಹೋಗುವ ರಸ್ತೆಯ ಪಕ್ಕದಲ್ಲಿ ಇರುವ ಇದು ಒಂದು ಟೋಲ್. ಈ ಟೋಲಿನ ಪಕ್ಕದಲ್ಲಿ ಕಸದ ರಾಶಿಗಳು. ವೀಕ್ಷಕರೇ, ಯಾವ ಟೋಲು ಎಲ್ಲಿ ಇರಬೇಕು ಅಲ್ಲೇ ಇರಬೇಕು. ಆದರೆ ಯಾವ ಪುಣ್ಯಾತ್ಮನು ಕೊಟ್ಟಿರುತ್ತಾನೆ ಇದಕ್ಕೆ ಲೈಸೆನ್ಸು ಗೊತ್ತಿಲ್ಲ, ಅನುಮತಿ ಯಾರು ಕೊಟ್ಟಿದ್ದಾರೋ ಗೊತ್ತಿಲ್ಲ. ಆದರೆ ಸರಿಸುಮಾರು 1 ಕಿಲೋಮೀಟರ್ದಲ್ಲಿ ಪಕ್ಕಕ್ಕೆ ಇರುವ ಈ ಟೋಲಿನ ಪಕ್ಕದಲ್ಲಿ ರಾಶಿ ರಾಶಿ ಮಣ್ಣುಗಳು ಮತ್ತು ಕಲ್ಲುಗಳು ಮತ್ತು ಕಸದ ರಾಶಿಗಳು. ವೀಕ್ಷಕರೇ, ದೂರದಿಂದ ಪ್ರಯಾಣ ಮಾಡುತ್ತಾ ಬರುವವರಿಗೆ ಕುಡಿಯಲಿಕ್ಕೆ ನೀರಿನ ವ್ಯವಸ್ಥೆಯೂ ಇಲ್ಲ. ತದಾದ ನಂತರ ಆಂಬ್ಯುಲೆನ್ಸ್ ಅಂತೂ ಯಾರಿಗೂ ಕಣ್ಣಿಗೂ ಕಂಡೇ ಇಲ್ಲ. ಇದೇ ಗ್ರಾಮದ ಸರಿಸುಮಾರು 4 ಬಡ ಬಾಯಿಗಳು ಮರಣ ಹೊಂದರು. ಆ ಆಂಬ್ಯುಲೆನ್ಸ್ ಅಂತೂ ಇಲ್ಲವೇ ಇಲ್ಲ. ವೀಕ್ಷಕರೇ, ನೀವು ನೋಡ್ತಿರುವಂಥ ದೃಶ್ಯ ಬಾವಳ್ಳಿಯ ಟೋಲ್ ಗೇಟ್ ಹತ್ರ ಯಾವ ಅನುಕೂಲತೆ ಇರಬೇಕು, ಯಾವ ಅನುಕೂಲ ಮಾಡಿ ಕೊಡಬೇಕು ಅನ್ನೋದು ಮಾಹಿತಿ ಎಲ್ಲರಿಗೂ ಗೊತ್ತೇ ಇದೆ. ಹಾಗೇನಾದರೂ ಆದರೆ ಈ ಕಸದ ರಾಶಿಯನ್ನು ಒಮ್ಮೆ ನೋಡಿ ವೀಕ್ಷಕರೇ, ಇದೇ ಟೋಲ್ಗಳಲ್ಲಿ ಕೆಲಸ ಮಾಡುವರ ಸಿಬ್ಬಂದಿಗಳಿಗೆ ಸರಿಯಾದ ಕೂತ್ಕೊಳ್ಳಲಿಕ್ಕೆ ಚೇರಿನ ವ್ಯವಸ್ಥೆಯೂ ಇಲ್ಲ. ಸರಿಸುಮಾರು 15 ವರ್ಷವಾದರೂ ಅವರ ಸ್ಯಾಲ್ರಿ ಅಂತೂ ಯಾವ ಥರದ ಇದೆ ಅನ್ನೋದು ಅವರಿಗೆ ಮಾಹಿತಿ ಇಲ್ಲ.
ವೀಕ್ಷಕರೇ, ಇದೇ ಥರ ಆದರೆ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳು ಒಮ್ಮೆ ಭೇಟಿ ನೀಡಿ ಇಂಥವರಿಗೆ ಪರ್ಮಿಷನ್ ಯಾರು ಕೊಟ್ಟಿದ್ದಾರೆ, ಯಾವ ಥರದ ದಾಖಲಾತಿ ನಿಮ್ಮ ಪಂಚಾಯಿತಿಯಲ್ಲಿ ನೀಡಿದ್ದಾರೆ ಒಮ್ಮೆ ಪರೀಕ್ಷಿಸಿ. ವೀಕ್ಷಕರೇ, ದೃಷ್ಟಿ ನ್ಯೂಸ್ ವರದಿಗಾರ ಬಾವಿಹಳ್ಳಿ ನಂದ್ಯಾನಾಯಕ್. ನಮಸ್ಕಾರ.